ನೀವು 3 ಜನ ಮಾಡಿರೋ ಪ್ರಸಾದನ ಬಾಳೆ ಎಲೆಯಲ್ಲಿ ನೈವೇದ್ಯಕ್ಕೆ ಇಟ್ಟಿದ್ರಿ, ಹೌದು ಅಲ್ವೋ? ಆದರೆ ಸ್ವೀಕಾರ ಮಾಡಿದ್ದು ಆ ಹೆಣ್ಮಗು ಮಾಡಿದ ಪ್ರಸಾದನೇ ಅಲ್ವಾ? ಅವಳು ಮಾಡಿರೋ ಪ್ರಸಾದ ಸೀದ್ ಹೋಗಿತ್ತು. ಇನ್ಫ್ಯಾಕ್ಟ್ ಅದನ್ನ ನೈವೇದ್ಯಕ್ಕೆ ಇಡಬಾರ್ದಿತ್ತು. ಅರ್ಚಕರು ಹೇಳಿದ್ರು ಅಂತ ಇಟ್ವಿ ಅಷ್ಟೇ. ದೇವರಿಗೆ ಪ್ರಿಯವಾಗಿದ್ದು ಅದೇ ಪ್ರಸಾದ ಕಣಮ್ಮ. ಪ್ರಸಾದ ಹೇಗಿತ್ತು ಅನ್ನೋದಕ್ಕಿಂತ ಮಾಡೋವಾಗ ಇರೋ ಭಕ್ತಿ ಮುಖ್ಯ. ವಾಟ್ ಇಸ್ ರಾಂಗ್ ವಿತ್ ಯು? ಪದೇ ಪದೇ ನನಗೆ ಯಾಕೆ ಕಾಲ್ ಮಾಡ್ತಿದ್ಯಾ? ಮೋರ್ ಓವರ್ ಕಾಲ್ ಕಟ್ ಮಾಡಿದ್ರೆ ಮತ್ತೆ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಫೋನ್ ಮಾಡಿದ್ರೆ ನೀವು ರಿಸೀವ್ ಮಾಡ್ತಿಲ್ಲ, ಮೆಸೇಜಸ್ಗೆ ರಿಪ್ಲೈಯೂ ಕೊಡ್ತಿಲ್ಲ, ಇನ್ನೇನು ಮಾಡೋದು ಮೇಡಮ್? ಅದನ್ನ ನನ್ನನ್ನು ಯಾಕೆ ಕೇಳ್ತಿದ್ಯಾ? ಫಸ್ಟ್ ಆಫ್ ಆಲ್ ನೀನ್ ಯಾಕೆ ನನಗೆ ಕಾಲ್ ಮಾಡಿದ್ಯಾ? ಏನು ಮೇಡಮ್ ಹಿಂಗಂದ್ಬಿಟ್ರಿ? ಏನಾದರೂ ಸೈಲೆಂಟಾಗಿ ಕೈ ಎತ್ತೋ ಪ್ಲಾನ್ ಇದೆಯಾ ಹೇಗೆ? ಇಡಿಯಟ್ ತರ ಮಾತಾಡಬೇಡ. ನಾನು ಏನಕ್ಕೆ ನಿನಗೆ ಕೈ ಎತ್ತಲಿ? ನಿನ್ನ ಡೀಲ್ ಮುಗ್ದಿದೆ. ದೇರ್ ಇಸ್ ನಥಿಂಗ್ ಬಿಟ್ವೀನ್ ಅಸ್. ಇನ್ನೂ ಕತೆ ಮುಗ್ದಿಲ್ಲ ಮೇಡಮ್. ಇದಿನ್ನೂ ಇಂಟರ್ವಲ್ಲು. ಈಗಲೇ ನೀವು ಬಾಗ್ಲು ಹಾಕೊಂಡು ಕೂರ್ತೀನಿ ಅಂದರೆ ನಾನು ಬಿಟ್ಬಿಡ್ತೀನಾ? ವಾಟ್ ಡು ಯು ಮೀನ್? ಹುಚ್ಚಿಡ್ದಿದ್ಯಾ ನಿನಗೆ ಬಾಲ? ಬಿಟ್ಬಿಡ್ತೀನಿ ಅಂದ್ರೆ ಏನರ್ಥ? ಅರ್ಥ ಅನರ್ಥ ಏನಿಲ್ಲ. ನಿಮ್ಮ ಶತ್ರು ಈಗ ನಾನು ಹೆಂಡ್ರು. ಹೈ ಮೇಂಟೆನೆನ್ಸು, ನನ್ನ ಕೈಲಾಗ್ತಿಲ್ಲ. ನಿಮಗೆ ಬೇಕಾದಾಗ ನಾನು ಹೆಲ್ಪ್ ಮಾಡಿದ್ದೀನಿ, ಸೊ ನಿಮ್ಮ ಹೆಲ್ಪು ನನಗೆ ಬೇಕೇ ಬೇಕು. ಹಲೋ, ನೀನು ನನಗೆ ಹೆಲ್ಪ್ ಮಾಡಿಲ್ಲ, ಕೆಲಸ ಮಾಡಿಕೊಟ್ಟಿದ್ಯಾ ಅಷ್ಟೇ. ಅದಕ್ಕೆ ಫೀಸು ತಗೊಂಡಿದ್ಯಾ. ಒಂದಕ್ಕೆ 10 ಅನ್ನಂಗೆ ನಿನ್ನ ಮುಖದ ಮೇಲೆ ದುಡ್ಡು ಬಿಸಾಕಿದ್ದೀನಿ. ಈಗ ಮತ್ತೆ ಮತ್ತೆ ದುಡ್ಡು ಕೇಳಿದ್ರೆ ಕೊಡಕ್ಕಾಗೋದಿಲ್ಲ ಬಾಲ. ಎಲ್ಲಾನು ದುಡ್ಡಲ್ಲಿ ಅಳಿಯಕ್ಕಾಗಲ್ಲ ಮೇಡಮ್. ಧರ್ಮ ಕರ್ಮ ಎಲ್ಲ ಇರಲ್ವಾ? ಓ, ಹುಡುಗಿನ ಮದುವೆ ಮನೆಯಿಂದ ಓಡಿಸ್ಕೊಂಡು ಹೋಗಿರೋ ನೀನು ಧರ್ಮ ಕರ್ಮದ ಬಗ್ಗೆ ಮಾತಾಡ್ತಿದ್ಯಾ ಬಾಲ? ನಾನೇನು ನಿನ್ನನ್ನು ಲೈಫ್ ಲಾಂಗ್ ಸಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿಲ್ಲ. ನೋಡು ಬಾಲ, ಇದೆಲ್ಲ ಚೆನ್ನಾಗಿರೋದಿಲ್ಲ. ಇನ್ನು ಮೇಲೆ ನನ್ನ ಕಡೆಯಿಂದ ನಿನಗೆ 1 ರೂಪಾಯೂ ಸಿಗೋದಿಲ್ಲ. ಇಡು ಫೋನು. ಓ ಹಾಗ? ಆಯ್ತು ಮೇಡಮ್, ನೀವೇ ನನಗೆ ಹೆಲ್ಪ್ ಮಾಡೋಕ್ಕಾಗಲ್ಲ ಅಂದಮೇಲೆ ನಾನೇನು ಮಾಡೋಕ್ಕಾಗತ್ತೆ? ನನ್ನ ಕೈಲಂತೂ ಈ ದಿವ್ಯನ್ ಮೇಂಟೈನ್ ಮಾಡೋಕ್ಕಾಗಲ್ಲ. ತುಂಬ ಕಾಸ್ಟ್ಲಿ ಅವಳು. ಸೊ ಅದಕ್ಕೆ ನಾನೇನು ಮಾಡಲಿ? ನೀವೇನೋ ಕೈ ಕೊಟ್ರಿ ಅಂತ ನಾನು ದಿವ್ಯನ್ ಬಿಡೋಕ್ಕಾಗತ್ತಾ ಮೇಡಮ್? ಕಟ್ಕೊಂಡ್ಮೇಲೆ ಮೇಂಟೈನ್ ಮಾಡಬೇಕಲ್ಲ. ಸೊ ಯಾರ ಹತ್ರ ಪರಿಹಾರ ಕೇಳಬೇಕೋ ಅವ್ರ ಹತ್ರನೇ ಕೇಳ್ತೀನಿ. ಅಂದ್ರೆ ನಿಮ್ಮ ಅಪ್ಪನ ಹತ್ರ ಪರಿಹಾರ ಕೇಳ್ತೀನಿ. ಮಿಸ್ಟರ್ ರಾಮಚಂದ್ರ ರಾಯರ ಹತ್ರ. ಏನು, ನಮ್ಮಪ್ಪನ ಹತ್ರ ಹೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ? ಶಾಂತಂ ಪಾಪಂ, ಶಾಂತಂ ಪಾಪಂ. ನಾನು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗತ್ತಾ ಮೇಡಮ್? ನನ್ನ ಪ್ಲ್ಯಾನ್ ಸಿಂಪಲ್ಲು. ನೇರ ನಿಮ್ಮ ಮನೆಗೆ ದಿವ್ಯನ್ ಕರ್ಕೊಂಡು ಬರ್ತೀನಿ. ನಿಮ್ಮಪ್ಪ
ಅಪ್ಪನ ಮುಂದೆ ದಿವ್ಯಾ ನಿಲ್ಲಿಸ್ತೀನಿ, ಎಲ್ಲ ನಿಜಾನು ಹೇಳ್ಬಿಡ್ತೀನಿ. ಸಾರಿ ಸಾರ್, ಕ್ಷಮಿಸ್ಬಿಡಿ. ಬುದ್ಧಿ ಇಲ್ಲದೆ ನಿಮ್ಮ ಮಗಳು ಮಾತು ಕೇಳಿ ಮಣ್ತಿನೋ ಕೆಲಸ ಮಾಡ್ಬಿಟ್ಟೆ. ಕೀರ್ತನ ಮೇಡಮ್ ದಿವ್ಯನ್ ಕಿಡ್ನಾಪ್ ಮಾಡಕ್ ಹೇಳಿ ಕಾಸು ಕೊಟ್ರು. ನಾನ್ ಕಿಡ್ನಾಪ್ ಮಾಡ್ದೆ, ಈಗ ನಿಮ್ ಮಗಳು ಕೈ ಎತ್ತಿದ್ದಾರೆ. ನಾನು ಇವಳನ್ನ ಕಟ್ಕೊಂಡು ಬೀದಿ ಪಾಲಾಗಿದ್ದೀನಿ. ನಾನು ಮಾಡಿರೋ ತಪ್ಪನ್ನ ಕ್ಷಮಿಸಿ ಅಂತ ಬೇಡ್ಕೋತೀನಿ. ಅವ್ರ ಕಾಲ್ ಬೇಕಾದ್ರೂ ಹಿಡ್ಕೋತೀನಿ. ಮುಂದೆ ಏನು ಅಂತ ಅವರೇ ಡಿಸೈಡ್ ಮಾಡ್ಲಿ. ಸತ್ಯ, ಗಂಡನ ಮನೆಯಲ್ಲಿ ಹೊಂದ್ಕೊಂಡು ಹೋಗು ಮಗಳ. ಇಷ್ಟು ದಿನದ ಬದುಕು ಒಂಥರ ಆದ್ರೆ ಇನ್ ಮುಂದಿನ ಬದುಕು ಬೇರೆ ತರನೇ. ಆ ಮನೆಯವ್ರ ಕಷ್ಟ ಸುಖಗಳನ್ನ ನೋಡ್ಕೊಂಡು ಜೀವನ ಮಾಡ್ಬೇಕು. ನಿನಗೆ ಗಂಡನ ಮನೆ ಮುಖ್ಯ ಕಡೆ. ಹಲೋ ಸತ್ಯ, ಹೇಗಿದೆಯೇ? ಇವತ್ತೇನೋ ಪೂಜೆ ಇತ್ತಂತಲ್ಲ, ರಾಕಿ ಹೇಳಿದ್ದ. ಎಲ್ಲ ಚೆನ್ನಾಗಾಯ್ತಾ? ಹ್ಞೂ ಅಮ್ಮ, ಚೆನ್ನಾಗಾಯ್ತು. ಯಾಕೆ ಒಂಥರ ಇದೆಯಾ? ಹುಷಾರಾಗಿದೆಯಾ ತಾನೇ? ಹ್ಞೂ ಅಮ್ಮ, ಹುಷಾರಾಗೇ ಇದ್ದೀನಿ. ಇದೀನಿ ಅಂದ್ರೆ ಏನೇ? ಹುಷಾರಾಗಿದ್ದೀನಿ ಅಂತ ಹೇಳಕ್ಕಾಗಲ್ವಾ ನಿಂಗೆ? ನಾನು ಹುಷಾರಾಗಿಲ್ಲ. ನನ್ನ ಮನಸ್ಸು ತಲೆ ಎಲ್ಲ ಕೆಟ್ಟೋಗಿದೆ. ಏನೇ ಹೇಳ್ತಿದೀಯಾ? ಏನಾಯ್ತೆ? ನೀನು ಮನೆ ಕಳಿಸ್ಕೊಡ್ಬೇಕಾದ್ರೆ ಏನಂದ ಹೇಳು? ಕೋಪ ಕಡಿಮೆ ಮಾಡ್ಕೋ, ತಿರುಗಿ ಉತ್ತರ ಕೊಡ್ಬೇಡ, ಎಲ್ಲರಿಗೂ ಹೊಂದ್ಕೊಂಡು ಹೋಗು ಅಂತ ಹೇಳ್ದೆ ತಾನೆ? ಹ್ಞೂ ಅಂದಿದ್ದೆ. ಈಗೇನಾಯ್ತು? ನೀನ್ ಹೇಳ್ದಂಗ್ ನಾನಿಲ್ಲಿದ್ರೆ ಉಸಿರು ಕಟ್ ಸತ್ತು ಹೋಗ್ತೀನಮ್ಮ. ಇಲ್ಲಿ ಯಾರಿಗೂ ನನ್ ಕಂಡ್ರೆ ಇಷ್ಟನೇ ಇಲ್ಲ. ಎಲ್ಲರೂ ನನ್ನನ್ನ ದ್ವೇಷಿಸ್ತಿದಾರಮ್ಮ. ಎಲ್ಲರೂ ನನ್ನನ್ನ ವೈರಿ ತರ ನೋಡ್ತಿದ್ದಾರೆ. ನನಗೆ ಇಲ್ಲಿರೋದಕ್ಕೆ ಆಗ್ತಿಲ್ಲಮ್ಮ, ಹಿಂಸೆ ಆಗ್ತಿದೆಮ್ಮ. ಹಾಗನ್ಬೇಡ್ವೆ. ಹಾಗಂದ್ರೆ ನಂಗೆ ಸಂಕಟ ಆಗುತ್ತೆ. ನಿನ್ನ ಹತ್ರ ಹೇಳ್ಕೊಳ್ದೆ ಇನ್ಯಾರ ಹತ್ರಮ್ಮ ಹೇಳ್ಕೊಳ್ಳಿ? ನಾನಲ್ಲಿರ್ಬೇಕಾದ್ರೆ ಮನೇಲಿ ನೀನಿದ್ದೆ, ಕಿರ್ಚಮ್ಮ ಇದ್ರು, ಕ್ಯಾರೇಜಲ್ಲಿ ಹುಡುಗರು ಇರ್ತಿದ್ರು. ಆದ್ರೆ ಇಲ್ಲಿ ಎಲ್ರೂ ಇದ್ರು, ನಾನು ಒಂಟಿ ಅನ್ನಿಸ್ತದಮ್ಮ. ನನಗೆ ಅಂತ ಇಲ್ಲಿ ಯಾರೂ ಇಲ್ಲ. ನನಗೆ ಜೈಲಲ್ಲಿದ್ದಂಗೆ ಅನ್ನಿಸ್ತದೆ ಅಮ್ಮ. ನೊಂದ್ಕೋಬೇಡ್ವೆ ಸತ್ಯ. ಶುರುವಿಗೆ ಇದೆಲ್ಲ ಮಾಮೂಲೆ.
ಆಮೇಲೆ ಎಲ್ಲ ಸರಿ ಹೋಗುತ್ತಮ್ಮ. ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡಲ್ಲ ಕಣೆ. ಯಾವ ದೇವ್ರಮ್ಮ? ನನಗೆ ಎಲ್ಲದರ ಮೇಲೂ ನಂಬಿಕೆನೆ ಹೊರಟೋಗಿದೆ. ಇವತ್ತು ದೇವಸ್ಥಾನದಲ್ಲಿ ಏನಾಯ್ತು ಅಂತ ಕೇಳ್ದೆ ಅಲ್ವಾ? ಪೂಜೆ ಹೇಗಾಯ್ತು ಅಂತ ಕೇಳ್ದೆ ಅಲ್ವಾ? ದೇವಸ್ಥಾನದಲ್ಲೂ ನನ್ಗೆ ಅವಮಾನ ಆಯ್ತಮ್ಮ. ಹೇಳಿಕೊಟ್ರು ಒಂದು ಕೆಲಸ ನೆಟ್ಟಿಗೆ ಮಾಡಕ್ ಬರಲ್ವಲ್ಲ ನಿನಗೆ? ದೇವರಿಗೆ ನೈವೇದ್ಯ ಮಾಡೋ ಪ್ರಸಾದನೇ ಸೀದಿಸ್ಬಿಟ್ಟಿದ್ಯಲ್ಲ ತಾಯಿ. ಎಲ್ಲ ನಮ್ಮ ಕರ್ಮ ಅನುಭವಿಸ್ಬೇಕು. ಇವಳಿಗೆ ಅರ್ಚನೆ ಮಾಡಿಸೋದಕ್ಕೆ ರಾಶಿ ನಕ್ಷತ್ರ ಗೊತ್ತಿಲ್ಲ. ಕಡೆ ಪಕ್ಷ ಇವಳ ಕೈಯಲ್ಲಿ ಅನ್ನ ಬೇಯಲ್ಲ, ಒಂದು ಪ್ರಸಾದ ಆಗಲ್ಲ. ಒಂದ ಎರಡ ಹೇಳಕ್ ಹೊರಟ್ರೆ ಇದರಲ್ಲೇ ಗೊತ್ತಾಗತ್ತೆ ಇವಳು ಎಂಥ ಅಪಶಕುನದವಳು ಅಂತ. ನಂದೇನು ತಪ್ಪಿಲ್ಲ ಅಂದ್ರು ನಾನೇ ಬಯಸ್ಕೊಂಡೆ. ಅದೇ ಬಿದ್ದಿದ್ರೆ ಹೀಗೆಲ್ಲ ಆಗ್ತಿತ್ತಮ್ಮ. ನನ್ ಮನ್ಸನ್ ಎಷ್ಟು ಅಂತ ಕಲ್ ಮಾಡ್ಕೊಳ್ಳಿ ಹೇಳು. ಒಂಟಿ ಆಗ್ಬಿಟ್ಟಿದ್ದೀನಮ್ಮ ನಾನು. ನೀನ್ ಒಂಟಿ ಅಲ್ಲ ಪುಟ್ಟಿ, ನಿನ್ ಮದ್ವೆ ಆಗಿದೆ. ನಿನ್ ನೋವಿಗೆ ನಲ್ವಿಗೆ ಅಂತ ನಿನ್ ಗಂಡ ಇದ್ದಾನೆ ಕಣೆ. ಅದು ಅಲ್ಲದೆ ಕಾರ್ತಿಕ್ ತುಂಬಾ ಒಳ್ಳೆ ಹುಡುಗ. ನಿನ್ಗೇನಾಗ್ತಿದೆ, ಅಲ್ಲಿ ಏನು ಕಷ್ಟ ಆಗ್ತಿದೆ ಅಂತ ಅವನ ಹತ್ರ ಹೇಳ್ಕೊಮ್ಮ. ಅವನದನ್ನ ಅರ್ಥ ಮಾಡ್ಕೊಂಡು ನಿನ್ ಬೆನ್ನಿ ನಿಲ್ತಾನೆ. ಆ ನಂಬಿಕೆ ನನಗಿದೆ. ಗಂಡ ಒಬ್ಬ ಜೊತೆಗಿದ್ಬಿಟ್ರೆ ಪ್ರಪಂಚನೇ ಗೆಲ್ಬಹುದು ಕಣೆ. ಸುಳ್ಳಮ್ಮ, ಸುಳ್ಳು. ಎಲ್ರಿಗಿಂತ ಹೆಚ್ಚಾಗಿ ಕಾರ್ತಿಕ್ಗೆ ನನ್ ಕಂಡ್ರೆ ಇಷ್ಟ ಇಲ್ಲಮ್ಮ. ಅವನನ್ನ ದ್ವೇಷಿಸ್ತಾನೆ. ಅವನ ಹತ್ರ ಏನು ಅಂತ ಹೇಳ್ಕೊಳ್ಳಮ್ಮ ನಾನು. ಏನ್ ಹೆದರ್ಸ್ತಾ ಇದೆಯಾ ಬಾಲ? ನೀನ್ ಈ ತರ ಹೇಳಿದ್ರೆ ನಾನು ಹೆದರ್ಕೊಂಡು ನಿನಗೆ ದುಡ್ಡು ಕೊಡ್ತೀನಿ ಅಂತ ಅನ್ಕೊಂಡಿದ್ಯಾ? ಅಯ್ಯೋ, ನಾನು ಯಾಕೆ ಹಾಗೆಲ್ಲ ಅನ್ಕೊಳ್ಳಿ ಮೇಡಮ್. ನೀವು ಕೊಟ್ರೆ ಕೊಡಿ, ಬಿಟ್ರೆ ಬಿಡಿ, ನನಗೆ ದುಡ್ಡೇ ಮುಖ್ಯ. ಅದು ನಿಮ್ಮ ಹತ್ರ ಸಿಕ್ಕಿದ್ರು ಓಕೆ, ನಿಮ್ಮ ಅಪ್ಪನ ಹತ್ರ ಸಿಕ್ಕಿದ್ರು ಓಕೆ. ನಿಮ್ಮ ಅಪ್ಪನಿಗೆ ಹೇಳೋ ಕಥೆಯಲ್ಲಿ ಮಾತ್ರ ನಾನು ಕಾಯಿ. ನಾನು ತಲೆ ಕೆಟ್ರೆ ನಿಜವಾದ ಆಟದಲ್ಲಿ ನೀವೇ ಕಾಯಾಗಿರ್ತೀರ. ದಿಸ್ ಇಸ್ ಟೂ ಮಚ್ ಬಾಲ. ನಿನಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ನನ್ನ ತಂಟೆಗೆ ಬರಬೇಡ ನೀನು. ಯು ವಿಲ್ ರಿಗ್ರೆಟ್ ಇಟ್ ಫಾರ್ ಲೈಫ್. ನಿಮಗೂ ನನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಮೆಂಟ್ಲು ನನ್ನ ಮಗ ನಾನು. ಯಾಕೆ ಸುಮ್ಮನೆ ನಾನು ಎದುರಾಕೊಂಡು ಪಶ್ಚಾತ್ತಾಪ ಪಡ್ತೀರಾ? ಈಗೇನು ಮಾಡ್ತೀರಾ ನೋಡಿ ಮೇಡಮ್. ಕಾಸು ಕೊಡ್ತೀರಾ ಇಲ್ಲ ನಾನೇ ನಿಮ್ಮ ಮನೆಗೆ ಬರಬೇಕಾ? ಮೇಡಮ್ ಇದೀರಾ? ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ಇದೀನಿ, ಹೇಳು. ಈಗ ನಾನು ಏನು ಮಾಡಬೇಕು ಅಂತ ನೀವೇ ಹೇಳಬೇಕು ಮೇಡಮ್. ನೀವು ಹೇಗೆ ಹೇಳ್ತೀರೋ ಹಾಗೆ. ಆಯ್ತು, ಎಷ್ಟು ಬೇಕು ಹೇಳು. ನೋಡಿ, ಈಗ ನೀವು ನಮ್ಮವರು. ಸುಮ್ಮನೆ ನನ್ನ ಹತ್ರ ಏನೇನೋ ಮಾತಾಡಿಸ್ಬಿಡ್ತೀರಾ. ಐ ಡೋಂಟ್ ಲೈಕ್ ಇಟ್, ಯು ನೋ. ಈಗ ಎಷ್ಟು ಬೇಕು ಕೇಳು.
ಆದರೆ ಆನ್ ಒನ್ ಕಂಡೀಷನ್, ಪದೇ ಪದೇ ನೀನು ದುಡ್ಡು ಕೇಳಬಾರ್ದು ಬಾಲ. ಅದು ಹೇಗಾಗುತ್ತೆ ಮೇಡಮ್? ನೀವು ನನ್ನ ಪಾಲಿಗೆ ರಿಸರ್ವ್ ಬ್ಯಾಂಕು, ನೀವೇ ಕೇಳಬೇಡ ಅಂದರೆ ಪಾಪ ಈ ಬಡಪಾಯಿ ಎಲ್ಲಿಗೆ ಹೋಗ್ಬೇಕು? ದಿವ್ಯನ್ ಸಂಭಾಳಿಸೋದು ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ ಮೇಡಮ್. ನಾನು ಅವಳನ್ನ ನನ್ನ ಪ್ಲ್ಯಾನ್ ಪ್ರಕಾರ ಲಾಕ್ ಮಾಡೋವರೆಗೂ ನೀವು ದುಡ್ಡು ಕೊಡ್ತಾನೇ ಇರಬೇಕು, ನಾನು ತಗೋತಾನೇ ಇರಬೇಕು. ಬೋಲೋ ಆಯ್ ಬಿಡಿ ಮೇಡಮ್, BP ರೈಸ್ ಮಾಡ್ಕೋಬೇಡಿ, ಮುಂದಿಂದು ಮುಂದೆ ನೋಡ್ಕೊಳ್ಳೋಣ. ಈಗಲೇ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋತೀರಾ? ಎಷ್ಟು ದುಡ್ಡು ಬೇಕು ಅಂತ ನಾನು ಮೆಸೇಜ್ ಮಾಡ್ತೀನಿ, ನೀವು ಆನ್ಲೈನಲ್ಲಿ ಸೆಂಡ್ ಮಾಡಿಬಿಡಿ. ಥ್ಯಾಂಕ್ ಯು ಮೇಡಮ್. ಇಡ್ಲಾ ಮೇಡಮ್? ಬಾಯ್ ಮೇಡಮ್, ಬಾಯ್ ಮೇಡಮ್, ಬಾಯ್ ಮೇಡಮ್. ಇಂಥ ಲೋ ಕ್ಲಾಸ್ ಜನಗಳ ಜೊತೆ ವ್ಯವಹಾರ ಮಾಡಿದ್ರೆ ಹೀಗೆ ಆಗೋದು. ಇಡಿಯಟ್. ಅವನಿಗಿನ್ನೂ ನಿನ್ನ ಮೇಲೆ ಕೋಪ ಹೋಗಿಲ್ವೇನೆ? ಹೋಗಿದ್ದಿದ್ರೆ ದ್ವೇಷಿಸ್ತಿದ್ನಮ್ಮ. ಕಾರ್ತಿಕ್ಗೆ ಯಾಕೆ ನಿನ್ನ ಮೇಲೆ ಅಷ್ಟೊಂದು ಸಿಟ್ಟು? ನಾನ್ ಮೋಸ ಮಾಡಿ ಅವನನ್ನ ಮದುವೆ ಆಗಿದ್ದೀನಂತೆ. ಅಕ್ಕ ಮದುವೆ ಮನೆಯಿಂದ ಓಡ್ ಹೋಗೋದಕ್ಕೆ ನಾನೇ ಕಾರಣ ಅಂತಮ್ಮ. ಅಯ್ಯೋ ದೇವ್ರೆ, ಕಾರ್ತಿಕ್ ಯಾಕೆ ಸತ್ಯನ ಇಷ್ಟೊಂದು ತಪ್ಪಾಗಿ ತಿಳ್ಕೊಂಡಿದ್ದಾನೆ? ಸತ್ಯ ಅಂಥ ಹುಡುಗಿ ಅಲ್ಲ ಅನ್ನೋದು ಅವನಿಗೆ ಗೊತ್ತಿಲ್ವಾ? ಏನಾಗಿದೆ ಈ ಹುಡುಗನಿಗೆ? ಛೇ, ಅಲ್ವೇ ಈ ಮದುವೆ ಗುರುಗಳ ಇಚ್ಛೆಯಂತೆ ರಾಯರ ಸಮ್ಮುಖದಲ್ಲಾಗಿದೆ. ಇದರಲ್ಲಿ ನಿನ್ನ ಪಾತ್ರ ಏನು ಇಲ್ವಲ್ಲೇ? ಆದ್ರೆ ಅದನ್ನ ಅವನು ನಂಬ್ತಿಲ್ವೇ? ನೋಡು, ಅವನು ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾನೆ. ಅದನ್ನು ಮೊದಲು ಬಿಡಿಸಿ ಹೇಳು. ಅವನಿಗೆ ನನ್ನ ಮಾತು ಕೇಳೋ ತಾಳ್ಮೆ ಇದ್ದಿದ್ರೆ ಬಿಡಿಸಿ ಹೇಳ್ಬೋದಿತ್ತಮ್ಮ. ಆದ್ರೆ ಅವನಿಗೆ ಆ ಸುಳ್ಳು ನಂಬೋದಕ್ಕೆ ಇಷ್ಟ. ಮಾತಿಗೂ ಚುಚ್ಚು ಮಾತಾಡ್ತಾನಮ್ಮ. ಅಲ್ಲೇ ವಾಪಸ್ ಕೊಟ್ಬಿಡ್ಬೇಕು ಅನ್ನೋಷ್ಟು ಕೋಪ ಬಂದ್ರು ನನಗೆ ನಿನ್ ಮಾತು ನೆನಪಾಗಿ ಸುಮ್ಮನಾಗ್ತೀನಿ. ಆದ್ರೆ ನನ್ ಕೈಯಲ್ಲಿ ಆಗ್ತಿಲ್ಲಮ್ಮ. ತಾಳ್ಮೆ ಇರ್ಬೇಕು ನಿಜ. ನಾನು ಮಾಡದೇ ಇರೋ ತಪ್ಪಿಗೆ ನಾನು ಯಾಕಮ್ಮ ಅನ್ನಿಸ್ಕೊಳ್ಳಿ? ಅದು ಹಾಗಲ್ವೇ, ಸಂಸಾರ ಅಂದಮೇಲೆ ಒಂದು ಮಾತು ಹೋಗುತ್ತೆ ಬರುತ್ತೆ, ಅನುಸರಿಸ್ಕೊಂಡು ಹೋಗೋದನ್ನು ಕಲಿಬೇಕು ಮಗಳೇ. ನಾವು ಹೆಣ್ಮಕ್ಳು ನೋವನ್ನು ನುಂಗ್ಕೊಂಡಷ್ಟು ಸಂಬಂಧಗಳು ಗಟ್ಟಿಯಾಗ್ತವೆ ಕಣೆ. ಕಲ್ಲಿನ ಹಾಗಿರೋದನ್ನ ಅಭ್ಯಾಸ ಮಾಡ್ಕೋಬೇಕು. ಹಾಗಂತ ಕಲ್ಲಿಗೆ ಒಂದೇ ಸಮನೆ ಏಟ್ ಕೊಡ್ತಾ ಇದ್ರೆ ಅದ್ ಪುಡಿ ಪುಡಿ ಆಗತ್ತಲ್ವಮ್ಮ? ಮಗಳೇ, ನಿಂಗೀಗ ಆಗ್ತಿರೋದಕ್ಕೆ ನಂಗೆ ಸಂಕಟ ಆಗ್ತಿದೆ ಕಣೆ. ಆದರೆ ನೀನು ಬೇಜಾರು ಮಾಡ್ಕೋಬೇಡ. ನೀನು ಗಟ್ಟಿಗಿತ್ತಿ ಹಾಗೆ ಇರಬೇಕು ಕಣೆ. ನೋಡ, ಮುಂದೆ ಎಲ್ಲ ಸರಿ ಹೋಗುತ್ತೆ. ಗಟ್ಟಿಗಿತ್ತಿ ಗಟ್ಟಿಗಿತ್ತಿ ಅಂತ ಹೇಳಿನೇ ಎಲ್ರು ಏಟಿನ ಮೇಲೆ ಏಟ್ ಕೊಡೋದು ಯಾಕಮ್ಮ? ಗಟ್ಟಿಗಿತ್ತಿಗೂ ಮನ್ಸಿರಲ್ವಾ?